ಹರೇ ಕೃಷ್ಣ ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತೆ ಶುರು ಮಾಡೋಣ. ಅದಕ್ಕೂ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ನಾವು ಓದ್ತಾ ಇರೋ ಅಧ್ಯಾಯ 2, ಶ್ಲೋಕ 21. ವೇದ ಅವಿನಾಶನಂ ನಿತ್ಯಂ ಯ ಏನಂ ಅಜಂ ಅವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ಹೇ ಪಾರ್ಥ, ಆತ್ಮವು ಅವಿನಾಶಿ, ನಿತ್ಯ, ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು? ಸೊ ಇಲ್ಲಿ ಮತ್ತೆ ಕೃಷ್ಣ ಪಾರ್ಥಗೆ ಉಪದೇಶ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಆತ್ಮಕ್ಕೆ ಹುಟ್ಟೇ ಇಲ್ಲ ಅಥವಾ ಅದಕ್ಕೆ ಸಾವೇ ಇಲ್ಲ, ಅದನ್ನು ಯಾರೂ ಸಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ಮೇಲೆ ಯಾಕೆ ನಾನು ಅದನ್ನು ಕೊಂದೆ ಅಥವಾ ನಾನು ಅವನನ್ನು ಸಾಯಿಸಿದೆ ಅಂತ ಅವನು ಹೇಳಲಿಕ್ಕೆ ಸಾಧ್ಯ ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಭಾವಾರ್ಥ: ಪ್ರತಿಯೊಂದಕ್ಕೂ ಸರಿಯಾದ ಪ್ರಯೋಜನವಿದೆ ಮತ್ತು ಪರಿಪೂರ್ಣ ಜ್ಞಾನದ ನೆಲೆ ಇರುವವನಿಗೆ ಒಂದು ವಸ್ತುವನ್ನು ಸರಿಯಾದ ಪ್ರಯೋಜನವನ್ನು ಪಡೆದುಕೊಳ್ಳಲು ಹೇಗೆ ಮತ್ತು ಎಲ್ಲಿ ಅದನ್ನು ಉಪಯೋಗಿಸಿಕೊಳ್ಳಬೇಕು ಎನ್ನುವುದು ತಿಳಿದಿರುತ್ತದೆ. ಇದೇ ರೀತಿ ಹಿಂಸೆಗೂ ಅದರ ಪ್ರಯೋಜನವಿದೆ. ಹಿಂಸೆಯನ್ನು ಹೇಗೆ ಬಳಸಬೇಕು ಎನ್ನುವುದು ತಿಳುವಳಿಕೆಯುಳ್ಳ ಮನುಷ್ಯನನ್ನು ಅವಲಂಬಿಸಿದೆ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದೇನಪ್ಪ ಅಂದರೆ ಜ್ಞಾನ. ನಮಗೆ ಎಷ್ಟರ ಮಟ್ಟಿಗೆ ಜ್ಞಾನ ಅಥವಾ ನಾಲೆಡ್ಜ್ ಇದೆ ಅನ್ನೋದ್ರ ಮೇಲೆ ನಾವು ಯಾವುದೇ ಒಂದು ವಸ್ತುವನ್ನೇ ಆಗಲಿ ಅಥವಾ ಯಾವುದೇ ಒಂದು ವಿಷಯವನ್ನೇ ಆಗಲಿ ಉಪಯೋಗಿಸ್ಕೊಳ್ಳೋದು ಹೇಗೆ ಅನ್ನೋದು ನಮಗೆ ಗೊತ್ತಿರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಯಾವುದೇ ಒಂದು ವಸ್ತು ಆಗಿರಲಿ, ಎಲ್ಲದಕ್ಕೂ ಒಂದು ಪ್ರಯೋಜನ ಅನ್ನೋದು ಇದ್ದೇ ಇರುತ್ತೆ. ಭೂಮಿ ಮೇಲೆ ಯಾವ ಒಂದು ವಸ್ತುನೂ ಪ್ರಯೋಜನಕ್ಕೆ ಬಾರದೇ ಇರೋದಿಲ್ಲ. ಹಾಗಾಗಿ ಯಾರಿಗೆ ಪರಿಪೂರ್ಣವಾದ ಜ್ಞಾನ ಇರುತ್ತೋ ಆ ವ್ಯಕ್ತಿ ಮಾತ್ರ ಆ ವಿಷಯವನ್ನು ಅಥವಾ ವಸ್ತುವನ್ನು ಸರಿಯಾಗಿ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಉಪಯೋಗಿಸ್ತಾರೆ. ಹಾಗೆ ಹಿಂಸೆಯನ್ನು ಕೂಡ ಯಾವ ವ್ಯಕ್ತಿಗೆ ಜ್ಞಾನ ಇರುತ್ತೋ ಅವನು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಹಿಂಸೆಗೆ ಒತ್ತನ್ನು ಕೊಡ್ತಾನೆ ಹೊರತು ಸುಮ್ಮನೆ ಬೇಡದ ಕಡೆಗೆಲ್ಲ ಹಿಂಸೆ ಮಾಡೋದು ಅಥವಾ ಬೇರೆಯವರಿಗೆ ತುಚ್ಛವಾಗಿ ಮಾತಾಡೋದು, ಅವನಿಗೆ ಗೊತ್ತಿರುತ್ತೆ ಆ ಥರ ಮಾತುಗಳನ್ನು ಆಡಿದರೆ ಅವನಿಗೆ ಹರ್ಟ್ ಆಗುತ್ತೆ ಅಥವಾ ಬೇಜಾರಾಗುತ್ತೆ ಅಂತ ಗೊತ್ತಿರುತ್ತೆ, ಆದರೂ ಕೂಡ ಹರ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಬುದ್ಧಿ ತಿಳುವಳಿಕೆ ಇಲ್ಲದೆ ಇರೋರು ಅಂತ ಹೇಳಬೇಕಾಗತ್ತೆ. ಸೊ ಇಲ್ಲಿ ಮುಂದೆ ಹೇಳ್ತಾ ಹೋಗಿದ್ದಾರೆ, ಹಿಂಸೆಯನ್ನು ಹೇಗೆ ಬಳಸಬೇಕು ಎನ್ನುವುದು ತಿಳುವಳಿಕೆಯುಳ್ಳ ಮನುಷ್ಯನನ್ನು ಅವಲಂಬಿಸಿದೆ. ಯಾವುದೇ ಒಂದು ವಿಷಯವಾಗಲಿ ಅಥವಾ ಹಿಂಸೆಯಾಗಲಿ ಅಹಿಂಸೆಯಾಗಲಿ ಅಥವಾ ವಸ್ತುವಾಗಲಿ ಎಲ್ಲದೂ ಕೂಡ ನಮ್ಮ ಒಂದು ತಿಳುವಳಿಕೆಗೆ ತಕ್ಕ ಹಾಗೆ ಅದು ನಡೀತಾ ಹೋಗುತ್ತೆ. ನಾವು ಯಾವುದನ್ನು ಸರಿಯಾಗಿ ಉಪಯೋಗಿಸ್ತೀವೋ ಅದು ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಆಗುತ್ತೆ. ಅದೇ ವಿಷಯನ ನಾವು ಕೆಟ್ಟದ್ದಕ್ಕೆ ಯೂಸ್ ಮಾಡಿದರೆ ಅದು ಕೆಟ್ಟ ವಿಷಯಗಳಿಗೆ ಉಪಯೋಗ ಆಗುತ್ತೆ. ಕೊಲೆ ಮಾಡಿದವನೆಂದು ಶಿಕ್ಷೆಗೆ ಗುರಿಯಾಗಬೇಕಾದವನಿಗೆ ನ್ಯಾಯಾಧೀಶರು ದಂಡನೆಯನ್ನು ವಿಧಿಸುತ್ತಾನೆ. ಆದರೆ ನ್ಯಾಯಾಧೀಶನನ್ನು ಅಪೇಕ್ಷಿಸುವಂತಿಲ್ಲ, ಏಕೆಂದರೆ ಅವನು ನ್ಯಾಯ ಸಂಹಿತೆಗೆ ಅನುಗುಣವಾಗಿ ಮತ್ತೊಬ್ಬನ ಮೇಲೆ ಹಿಂಸೆಯನ್ನು ಪ್ರಯೋಗಿಸುತ್ತಾನೆ. ಸೊ ನೋಡಿ ಎಷ್ಟು ಚೆನ್ನಾಗಿರೋ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಹಿಂಸೆಯನ್ನು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಮಾಡಬೇಕು. ಜ್ಞಾನ ತಿಳುವಳಿಕೆ ಇರುವಂತಹ ಮನುಷ್ಯ ಅದನ್ನು ಉಪಯೋಗಿಸ್ತಾನೆ ಅಂತ ಹೇಳಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಈಗ ಒಬ್ಬ ವ್ಯಕ್ತಿ ಕೊಲೆ ಮಾಡಿರ್ತಾನೆ ಅಂದರೆ ಅದು ಹಿಂಸೆ. ಅದೇ ಕೊಲೆ ಮಾಡಿರೋ ವ್ಯಕ್ತಿಗೆ ಶಿಕ್ಷೆ ಕೊಡೋದು ಕೂಡ ಒಂದು ಹಿಂಸೆನೇ. ಆದರೆ ಇಲ್ಲಿ ನಾವು ನಾವು ಜಡ್ಜ್ಗೆ ಏನು ಕೇಳೋ ಹಾಗಿಲ್ಲ, ಅಪೇಕ್ಷಣೆ ಮಾಡೋ ಹಾಗಿಲ್ಲ. ಅಂದರೆ ನೀವು ಮಾಡ್ತಾ ಇರೋದು ತಪ್ಪು ಅಂತ ನಾವು ಹೇಳೋ ಹಾಗಿಲ್ಲ. ಯಾಕೆ ಅಂತಂದರೆ ತಪ್ಪು ಮಾಡಿರೋದು ಇಲ್ಲಿ ಒಬ್ಬ ಮನುಷ್ಯ, ಕೊಲೆ ಮಾಡಿರೋ ಒಬ್ಬ ಮನುಷ್ಯ, ಅವನು ಗೊತ್ತಿದ್ದು ಮಾಡಿರ್ತಾನೆ ಅಥವಾ ಗೊತ್ತಿಲ್ಲದೆ ಮಾಡಿರ್ತಾನೆ. ಆದರೆ ಇಲ್ಲಿ ನ್ಯಾಯಾಧೀಶ ನ್ಯಾಯ ಸಂಹಿತೆಗೆ ಅನುಗುಣವಾಗಿ ಇನ್ನೊಬ್ಬನ ಮೇಲೆ ಶಿಕ್ಷೆಯನ್ನು ಅಥವಾ ಹಿಂಸೆಯನ್ನು ಪ್ರಯೋಗಿಸ್ತಾನೆ. ಅಂದರೆ ನೇಚರ್ ಲಾಸ್ ಅಂತ ಇರುತ್ತೆ, ಪ್ರಕೃತಿಯ ನಿಯಮಗಳು ಅಂತಿರುತ್ತೆ. ಆ ನಿಯಮಗಳ ಪ್ರಕಾರವಾಗಿ ಅವನು ಹಿಂಸೆ ಮಾಡಿರ್ತಾನೆ ಹೊರತು ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ನ ಮುರಿದು ಅವನು ಹಿಂಸೆಯನ್ನು ಮಾಡಿರೋದಿಲ್ಲ. ಕೊಲೆ ಮಾಡಿದವನು ತಾನು ಮಾಡಿದ ಹೇಯ ಪಾಪಕ್ಕಾಗಿ ಮುಂದಿನ ಜನ್ಮದಲ್ಲಿ
ಪಡದಂತೆ ಅವನಿಗೆ ಮರಣದಂಡನೆಯನ್ನು ಕೊಡಬೇಕೆಂದು ಮನು ಸಂಹಿತೆಯಲ್ಲಿ ಸಮರ್ಥಿಸಿದೆ. ಸೊ ಯಾಕೆ ಶಿಕ್ಷೆ ಅದರಲ್ಲೂ ಮರಣದಂಡನೆಯನ್ನೇ ಕೊಡ್ತಾರೆ ಕೊಲೆ ಮಾಡಿದವನಿಗೆ ಅಂತಂದರೆ, ಈ ಜನ್ಮದಲ್ಲೇ ಅವನು ಮಾಡಿರೋ ಪಾಪಕ್ಕೆ ಇಲ್ಲೇ ಶಿಕ್ಷೆ ಆಗುತ್ತೆ. ಸೊ ನೆಕ್ಸ್ಟ್ ಜನ್ಮಕ್ಕೆ ಅದು ಮುಂದುವರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಜಡ್ಜು ಅವನಿಗೊಂದು ಹಿಂಸೆ ಅಂದರೆ ಶಿಕ್ಷೆಯನ್ನು ಕೊಡ್ತಾರೆ. ಇದನ್ನು ಮನು ಸಂಹಿತೆಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆದ್ದರಿಂದ ರಾಜನು ಕೊಲೆಗಡುಕನನ್ನು ನೇಣು ಹಾಕಬೇಕೆಂದು ವಿಧಿಸಿದಾಗ ಅವನಿಗೆ ಉಪಕಾರವನ್ನೇ ಮಾಡಿದ್ದಾನೆ. ಹಾಗೆಯೇ ಕೃಷ್ಣನು ಯುದ್ಧ ಮಾಡು ಎಂದು ಆಜ್ಞಾಪಿಸಿದಾಗ ಈ ಹಿಂಸೆಯು ಪರಮ ನ್ಯಾಯಕ್ಕೋಸ್ಕರ ಎಂದು ಭಾವಿಸಬೇಕು. ಸೊ ಇಲ್ಲಿ ಇಷ್ಟೆಲ್ಲ ಹೇಳ್ತಿರೋದು ಏನಕ್ಕೆ? ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳಲಿಕ್ಕೆ ಹೇಳ್ತಿದ್ದಾರೆ. ಆದರೆ ಅರ್ಜುನ ಏನು ಹೇಳ್ತಾನೆ, ಇದು ಹಿಂಸೆ ಅಂತ ಹೇಳಿದಾಗ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ. ಯಾರು ಒಂದು ನ್ಯಾಯಕ್ಕಾಗಿ ಅಥವಾ ಧರ್ಮಕ್ಕಾಗಿ ಹಿಂಸೆಯನ್ನು ಮಾಡ್ತಾರೋ ಅದು ತಪ್ಪಲ್ಲ, ಅದರಿಂದ ಪಾಪ ಬರೋದಿಲ್ಲ. ನೀನು ಆ ಕೃತ್ಯವನ್ನು ಮಾಡು ಅಂಥೇಳಿ ಇಲ್ಲಿ ಸ್ವಯಂ ಶ್ರೀಕೃಷ್ಣನೇ ಹೇಳಿದ್ದಾರೆ. ಕೃಷ್ಣನಿಗಾಗಿ ಯುದ್ಧ ಮಾಡುವಾಗ ಆಗುವ ಹಿಂಸೆಯು ನಿಜವಾಗಿ ಹಿಂಸೆಯೇ ಅಲ್ಲ, ಏಕೆಂದರೆ ಒಬ್ಬ ಮನುಷ್ಯನನ್ನು ಅಥವಾ ಅವನ ಆತ್ಮವನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಆದುದರಿಂದ ನ್ಯಾಯದ ನಿರ್ವಹಣೆಗಾಗಿ ತಥಾಕಥಿತ ಹಿಂಸೆಗೆ ಅವಕಾಶ ಉಂಟು. ಸೊ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಕೃಷ್ಣನಿಗೋಸ್ಕರ ನಾವು ಯುದ್ಧ ಮಾಡಿದರೆ ಅದು ಪಾಪ ಅಥವಾ ಹೇಯ ಕೃತ್ಯ ಆಗಲ್ಲ, ಅದು ಹಿಂಸೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅದು ನ್ಯಾಯಸಮ್ಮತವಾಗಿರುತ್ತೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಅರ್ಜುನನು ಇದನ್ನು ಅರ್ಥ ಮಾಡಿಕೊಂಡು ಕೃಷ್ಣನ ಆದೇಶವನ್ನು ಪಾಲಿಸಬೇಕು. ಶಸ್ತ್ರಚಿಕಿತ್ಸೆಯ ಉದ್ದೇಶ ರೋಗಿಯನ್ನು ಕೊಲ್ಲುವುದಲ್ಲ, ಅವನನ್ನು ಗುಣಪಡಿಸುವುದು. ಇನ್ನೂ ಒಂದು ಒಳ್ಳೆಯ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದು ನಮ್ಮ ಫೀಲ್ಡಿಗೆ ಬರುತ್ತೆ. ಏನಪ್ಪ ಅಂತಂದರೆ, ಇವಾಗ ಯಾವುದೋ ಒಬ್ಬ ವ್ಯಕ್ತಿ ಪೇಷಂಟು ನೋವಂತ ಬಂದಿರ್ತಾನೆ, ಅವನಿಗೆ ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಅವನಿಗೆ ಅಪೆಂಡಿಸೈಟಿಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅಪೆಂಡಿಸೈಟಿಸ್ ಇದೆ ಅಂತಂದರೆ ದೆರ್ ಈಸ್ ನೋ ಆಪ್ಷನ್, ಮೆಡಿಕಲ್ ಟ್ರೀಟ್ಮೆಂಟ್ಗೆ ಆಪ್ಷನ್ನೇ ಇರೋದಿಲ್ಲ, ಸರ್ಜರಿ ಮಾಡಲೇಬೇಕಾಗುತ್ತೆ. ಸೊ ಸರ್ಜರಿ ಮಾಡೋದೇ ಹಿಂಸೆ ಕೃತ್ಯ ಅಂತ ನಾವಿಲ್ಲಿ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ವೈದ್ಯ ಅಥವಾ ಡಾಕ್ಟರ್ ಆ ಸರ್ಜರಿಯನ್ನು ಮಾಡದೇ ಇದ್ದರೆ ಆ ಮನುಷ್ಯ ಸತ್ತೋಗ್ತಾನೆ. ಸೊ ಇಲ್ಲಿ ಅದು ತಪ್ಪಾಗುತ್ತೆ. ಅವನನ್ನು ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿ ಮಾಡಿಬಿಟ್ಟು ಬದುಕಿಸೋದೇನಿದೆಯಲ್ಲ ಅದು ಒಂದು ಒಳ್ಳೆಯ ಕೃತ್ಯ. ಹೇಗೆ ಹಿಂದಿನ ಎಕ್ಸಾಂಪಲಲ್ಲಿ ನಾವು ಹೇಳಿದ್ವಿ, ಒಬ್ಬ ಕೊಲೆಗಡುಕನಿಗೆ ಶಿಕ್ಷೆ ಕೊಟ್ಟು ಅವನು ಈ ಜನ್ಮದಲ್ಲೇ ಆ ಶಿಕ್ಷೆಯನ್ನು ಅನುಭವಿಸಿ ಮುಂದಿನ ಜನ್ಮಕ್ಕೆ ಆ ಪಾಪವನ್ನು ಒಯ್ದೇ ಇರೋ ಹಾಗೆ ಹೇಗೆ ಮಾಡ್ತಾರೋ ಜಡ್ಜು, ಅದೇ ಥರ ಇಲ್ಲಿ ಡಾಕ್ಟರ್ ಕೂಡ ಆ ಮನುಷ್ಯ ಸಾಯದೇ ಇರೋ ಹಾಗೆ ಸರ್ಜರಿ ಅಂದರೆ ನೋವು ಮಾಡ್ತಾನೆ, ನೋವು ಮಾಡಿಬಿಟ್ಟು ಅವನನ್ನು ಬದುಕಿಸ್ತಾನೆ. ನೋವು ಮಾಡದೆ ಅಂತೂ ಬದುಕ್ಸೋಕ್ಕಾಗಲ್ಲ. ಸೊ ಇಲ್ಲಿ ಅದನ್ನೇ ಎಕ್ಸಾಂಪಲ್ ಆಗಿ ಕೊಟ್ಟು ಕೃಷ್ಣ ಹೇಳ್ತಾ ಇರೋದು, ನೀನು ನಾನಿಗೋಸ್ಕರ ಯುದ್ಧ ಮಾಡು, ಈ ಯುದ್ಧ ಮಾಡೋದ್ರಿಂದ ಯಾವುದೇ ಪಾಪ ಬರೋದಿಲ್ಲ, ಇದು ನ್ಯಾಯಸಮ್ಮತವಾಗಿರೋದು, ಧರ್ಮಕ್ಕಾಗಿ ಮಾಡ್ತಾ ಇರೋದು ಅಂಥೇಳಿ ಇಲ್ಲಿ ಶ್ರೀಕೃಷ್ಣ ಉಪದೇಶ ಮಾಡ್ತಾರೆ. ಅವನನ್ನು ಗುಣಪಡಿಸುವುದು. ಕೃಷ್ಣನ ಆದೇಶದಂತೆ ಅರ್ಜುನನು ಮಾಡುವ ಯುದ್ಧಕ್ಕೆ ಸಂಪೂರ್ಣ ತಿಳುವಳಿಕೆಯ ಆಧಾರವಿದೆ. ಆದ್ದರಿಂದ ಪಾಪದ ಪ್ರತಿಕ್ರಿಯೆಯ ಸಾಧ್ಯತೆಯೇ ಇಲ್ಲ. ಸೊ ಅರ್ಜುನ ಕೇಳೋದು, ನಾನು ಇವ್ರನ್ನೆಲ್ಲ ಕೊಂದರೆ ಪಾಪ ಮಾಡಿದ ಹಾಗೆ ನನಗೆ ನರಕದ ಬಾಗಿಲಲ್ಲೂ ಪ್ರವೇಶ ಇರೋದಿಲ್ಲ ಅಂತ ಹೇಳಿ ಫಸ್ಟ್ನೇ ಚಾಪ್ಟ್ರಲ್ಲಿ ಹೇಳುವಾಗ ಇದಕ್ಕೆ ಉತ್ತರ ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ಮಾಡೋದು ಪಾಪನೇ ಅಲ್ಲ, ಇದು ಪಾಪಕೃತ್ಯಕ್ಕೆ ಹೋಗೋದೇ ಇಲ್ಲ, ಇದು ಹಿಂಸೆನೇ ಅಲ್ಲ ಅಂತೇಳಿ ಸ್ವತಃ ಸಾಕ್ಷಾತ್ ಶ್ರೀಕೃಷ್ಣನೇ ಹೇಳಿದ್ದಾರೆ. ಮತ್ತು ಇಲ್ಲಿ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದಾರೆ. ಏನಂದರೆ ನೀನು ಕೊಲ್ತಿಲ್ಲ ಅಥವಾ ಶಿಕ್ಷೆ ಕೊಡ್ತಾ ಇಲ್ಲ, ಆತ್ಮಕ್ಕೆ ಯಾರೂ ಶಿಕ್ಷೆ ಕೊಡಲಿಕ್ಕೆ ಆಗೋದಿಲ್ಲ, ಯಾರೂ ಸಾಯಿಸಲಿಕ್ಕೆ ಆಗೋದಿಲ್ಲ, ಅಥವಾ ಅದು ತುಂಬ ನಿತ್ಯವಾಗಿರೋದು, ಅದನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಯುದ್ಧ ಮಾಡಿ ಅವರನ್ನು ಕೊಲ್ಲು ಅಂತೇಳಿ ಶ್ರೀಕೃಷ್ಣ ಹೇಳ್ತಾ ಹೋಗಿದ್ದಾರೆ. ಶ್ಲೋಕ 22. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣತಿ ನರೋ ಅಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣನ್ಯ ಜ್ಞಾನಿ ಸಂಯಾತಿ ನವಾನಿ ದೇಹಿ. ಅನುವಾದ: ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಸೊ ಹೇಗೆ ನಾವು ಹಳೆಯದಾಗಿದ ಮೇಲೆ ಬಟ್ಟೆನ ಹರಿದು ಹೋದ್ಮೇಲೆ ಆ ಬಟ್ಟೆನ ಬಿಟ್ಟು ಬೇರೆ ಬಟ್ಟೆನ ಯೂಸ್ ಮಾಡ್ತೀವೋ, ಹಾಗೆ ಆತ್ಮವು ಕೂಡ ವಯಸ್ಸಾಗಿರುವಂತಹ ದೇಹವನ್ನು ಬಿಟ್ಟು ಮತ್ತೆ ಹೊಸ ದೇಹವನ್ನು ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಾವಾರ್ಥ: ಜೀವಾತ್ಮನು ದೇಹವನ್ನು
ಇರುವನೆಂಬುದು ಎಲ್ಲರೂ ಒಪ್ಪಿರುವ ವಾಸ್ತವಾಂಶ. ಆಧುನಿಕ ವಿಜ್ಞಾನಿಗಳು ಆತ್ಮದ ಅಸ್ತಿತ್ವವನ್ನು ನಂಬುವುದಿಲ್ಲ, ಆದರೆ ಹೃದಯದಿಂದ ಬರುವ ಚೈತನ್ಯದ ಮೂಲವನ್ನು ವಿವರಿಸಲಾರರು. ಇವರು ಸಹ ಶೈಶವದಿಂದ ಬಾಲ್ಯಕ್ಕೆ, ಯೌವನಕ್ಕೆ ಮತ್ತು ಯೌವನದಿಂದ ವೃದ್ಧಾಪ್ಯಕ್ಕೆ ದೇಹದಲ್ಲಿ ಒಂದೇ ಸಮನೆ ಆಗುವ ಬದಲಾವಣೆಗಳನ್ನು ಸ್ವೀಕರಿಸಬೇಕಾಗುತ್ತದೆ. ಮುಪ್ಪಿನಲ್ಲಿ ಬದಲಾವಣೆಯು ಮತ್ತೊಂದು ದೇಹಕ್ಕೆ ಆಗುತ್ತದೆ. ಇದನ್ನು ಹಿಂದೆ ಒಂದು ಶ್ಲೋಕದಲ್ಲಿ ವಿವರಿಸಿದೆ. ನಾವು ಶ್ಲೋಕ 13ನೇ ಶ್ಲೋಕದಲ್ಲಿ ನಾವು ಇದನ್ನು ನೋಡಿದ್ವಿ, ಯಾವ ರೀತಿ ಒಬ್ಬ ಮನುಷ್ಯನ ದೇಹ 6 ರೀತಿಯಲ್ಲಿ ಬದಲಾವಣೆ ಹೊಂದುತ್ತೆ ಅಂತ. ಹಾಗೆ ಇಲ್ಲಿ ಮಾಡರ್ನ್ ಸೈನ್ಸಲ್ಲಿ ಕೂಡ ಆತ್ಮ ಇದೆ ಅಂತ ಒಪ್ಕೊಳ್ಳಲ್ಲ, ಆದರೆ ನಮಗೆ ಬರುವಂತಹ ಪೂರ್ತಿ ಎನರ್ಜಿ ಅಥವಾ ಕಾನ್ಷಿಯಸ್ನೆಸ್ ಅನ್ನೋದು ಹೃದಯದಿಂದನೇ ಬರುತ್ತೆ ಅಂತ ಒಪ್ಕೊತಾರೆ. ಹಾಗಾಗಿ ಇಲ್ಲಿ ಯಾವುದೇ ಥರದ ಅನುಮಾನ ಬೇಡ. ಏನಂದರೆ ಆತ್ಮ ಒಂದು ದೇಹವನ್ನು ಅದರದ ಸ್ಥಿತಿ ಮುಗಿದ ಮೇಲೆ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಕೂಡ. ಜೀವಾತ್ಮವು ಇನ್ನೊಂದು ದೇಹವನ್ನು ಪ್ರವೇಶಿಸುವುದು ಸಾಧ್ಯವಾಗುವುದು ಪರಮಾತ್ಮನ ಕೃಪೆಯಿಂದ. ಸ್ನೇಹಿತನು ತನ್ನ ಸ್ನೇಹಿತನ ಆಸೆಯನ್ನು ನಡೆಸಿಕೊಡುವಂತೆ ಪರಮಾತ್ಮನು ಜೀವಾತ್ಮದ ಆಸೆಯನ್ನು ನಡೆಸಿಕೊಡುತ್ತಾನೆ. ಸೊ ನಾವಿಷ್ಟೆಲ್ಲ ಹೇಳಿದ್ವಿ, ಆತ್ಮಕ್ಕೆ ಸಾವಿಲ್ಲ, ಅದು ನಿತ್ಯ, ನಿರಂತರ, ಅವಿನಾಶಿ, ಹುಟ್ಟಿಲ್ಲ, ಭೂತ ಭವಿಷ್ಯತ್ತು ವರ್ತಮಾನಗಳ ಕಾಲದ ಬಗ್ಗೆ ಏನೋ ಅದಕ್ಕೆ ಗೊತ್ತಿರೋದಿಲ್ಲ, ಅದು ಪರಮಾತ್ಮನ ಒಂದು ಅಂಶ ಅಂಥೇಳಿ. ಹಾಗೆ ಇಲ್ಲಿ ಒಂದು ಆತ್ಮ ದೇಹ ಮುಪ್ಪಿಗೆ ಬಂದ ಮೇಲೆ, ಆ ದೇಹಕ್ಕೆ ಶವ ಆಗಿ ಕನ್ವರ್ಟ್ ಆದಮೇಲೆ ಆ ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗಬೇಕು ಅಂದರೂ ಕೂಡ ಶ್ರೀಕೃಷ್ಣನ ಆಜ್ಞೆ ಇರಲೇಬೇಕು. ದೇವರ ಕೃಪೆ ಇಲ್ಲದೆ ಅದು ಇನ್ನೊಂದು ಆತ್ಮಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಕೂಡ ಎಷ್ಟು ಚೆನ್ನಾಗಿರೋ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಬ್ಬ ಸ್ನೇಹಿತ, ತುಂಬ ಕ್ಲೋಸ್ ಫ್ರೆಂಡು ಕಷ್ಟದಲ್ಲಿದ್ದಾನೆ ಅಂತಂದರೆ ಅವನು ಕೇಳ್ದೇ ನಾವು ಹೆಲ್ಪ್ ಮಾಡ್ತೀವಿ. ಅದೇ ಥರ ಇಲ್ಲಿ ಜೀವಾತ್ಮ ಅಂದರೆ ನಾವು ಪರಮಾತ್ಮನ ಆಜ್ಞೆಯಿಂದ, ಪರಮಾತ್ಮ ನಮ್ಮ ಸ್ನೇಹಿತ, ಅವನೇನು ಮಾಡ್ತಾನೆ, ನಮ್ಮ ಪೂರ್ತಿ ದೇಹ ಒಂದು ಲಾಸ್ಟ್ ಸ್ಟೇಜ್ ತಲುಪಿದ ಮೇಲೆ ಆ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಆ ಆಸೆಯನ್ನು ಕೂಡ ಈಡೇರಿಸುತ್ತೆ. ಮುಂಡಕ ಉಪನಿಷತ್ತು ಮತ್ತು ಶ್ವೇತಾಶ್ವತರ ಉಪನಿಷತ್ತುಗಳಂತೆ ವೇದಗಳು ಆತ್ಮವನ್ನು ಮತ್ತು ಪರಮಾತ್ಮನನ್ನು ಒಂದೇ ವೃಕ್ಷದ ಮೇಲೆ ಕುಳಿತಿರುವ 2 ಗೆಳೆಯ ಪಕ್ಷಿಗಳಿಗೆ ಹೋಲಿಸುತ್ತವೆ. ಒಂದು ಪಕ್ಷಿಯು ಜೀವಾತ್ಮ ವೃಕ್ಷದ ಹಣ್ಣನ್ನು ತಿನ್ನುತ್ತದೆ, ಇನ್ನೊಂದು ಪಕ್ಷಿಯು ಕೃಷ್ಣ ತನ್ನ ಸ್ನೇಹಿತನನ್ನು ನೋಡುತ್ತಿದೆ. ಎರಡೂ ಪಕ್ಷಿಗಳು ಗುಣದಲ್ಲಿ ಒಂದೇ, ಆದರೆ ಒಂದು ಪ್ರಾಪಂಚಿಕ ವೃಕ್ಷದ ಹಣ್ಣುಗಳಿಗಾಗಿ ಆಸೆ ಪಟ್ಟಿದೆ, ಮತ್ತೊಂದು ತನ್ನ ಸ್ನೇಹಿತನು ಮಾಡುವುದನ್ನು ನೋಡುತ್ತಾ ಸುಮ್ಮನಿದೆ. ಕೃಷ್ಣನು ವೀಕ್ಷಿಸುವ ಪಕ್ಷಿ, ಅರ್ಜುನನು ತಿನ್ನುವ ಪಕ್ಷಿ. ಸೊ ನಿಮ್ಗಿನ್ನೂ ಆತ್ಮದ ಬಗ್ಗೆ ಅರ್ಥ ಆಗಿಲ್ಲ ಅಂತಂದರೆ ಈ ಶ್ಲೋಕ ಓದಿದರೆ ಸಾಕು, ಗೊತ್ತಾಗುತ್ತೆ. ಮುಂಡಕ ಉಪನಿಷತ್ತಲ್ಲಿ ಅಥವಾ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಮರದಲ್ಲಿ 2 ಪಕ್ಷಿಗಳು ಒಂದು ರಮ್ಮೆ ಮೇಲೆ ಕೂತಿದೆ ಅಂದರೆ ಒಂದು ಪಕ್ಷಿ ಹಣ್ಣು ತಿಂತಾ ಇರುತ್ತೆ, ಅದು ಜೀವಾತ್ಮ ಅಂದರೆ ಅದು ನಾವು. ಒಂದು ಪಕ್ಷಿ ನಮ್ಮನ್ನೇ ನೋಡ್ತಾ ಇರುತ್ತೆ, ಅದು ಭಗವಂತ ಶ್ರೀಕೃಷ್ಣ. ಯಾಕೆ ನೋಡ್ತಾ ಇರುತ್ತೆ ಅನ್ನೋದಕ್ಕೂ ಕೂಡ ಹೇಳಿದ್ದಾರೆ. ಜೀವಾತ್ಮ ನಾವೇನು ಮಾಡ್ತೀವಿ, ಮಾಯೆ ಅನ್ನೋ ಜಾಲದಲ್ಲಿ ಬಿದ್ದು ಈ ಆಸೆಗಳು, ನಮ್ಮ ಬಂಧಗಳು ಮತ್ತು ಗೆಳೆಯರು, ಗುರುಗಳು, ಈ ಥರದ್ದು ಬಂಧನಗಳಲ್ಲಿ ಬೀಳ್ತೀವಿ. ಕೆಲಸ, ದುಡ್ಡು, ಈ ಥರದ್ದು ಎಲ್ಲ ವಿಷಯಗಳಲ್ಲಿ ನಾವು ಒಳಗಾಗ್ತೀವಿ. ಸೊ ಇದು ಜೀವಾತ್ಮ ಅನ್ನೋ ಒಂದು ಪಕ್ಷಿ. ಪರಮಾತ್ಮ ಪಕ್ಷಿ ಏನು ಮಾಡುತ್ತೆ, ನಮ್ಮನ್ನು ನೋಡ್ತಾ ಇರುತ್ತೆ. ಕೊಟ್ಟಿರೋದು ಅದೇ ಆಗಿದ್ರು, ಮಾಯಾಜಾಲನ ಸೃಷ್ಟಿ ಮಾಡಿರೋದು ಅದೇ ಆಗಿದ್ರು ಕೂಡ ಅದು ಯಾವತ್ತೂ ಆ ಮಾಯಾಜಾಲೆ ಒಳಗಡೆ ಬೀಳೋದಿಲ್ಲ, ಅದು ನಮ್ಮನ್ನು ನೋಡ್ತಾನೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ, ಹಣ್ಣು ತಿಂತಿರೋ ಪಕ್ಷಿ ಯಾವುದು ಅಂದರೆ ನಾವು ಈ ಪ್ರಾಪಂಚಿಕ ಸುಖದ ಮೇಲೆ ಜಾಸ್ತಿ ಆಸಕ್ತಿಯನ್ನು ಹೊಂದಿರ್ತೀವಿ. ಅದೇ ಕೃಷ್ಣ ಅನ್ನೋ ಪಕ್ಷಿ, ಪರಮಾತ್ಮ ಅನ್ನೋ ಪಕ್ಷಿ ನಮ್ಮನ್ನು ನೋಡ್ತಾ ಇರುತ್ತೆ. ಸೊ ಅವರು ಸ್ನೇಹಿತರಾದರೂ ಒಂದು ಪ್ರಭು, ಇನ್ನೊಂದು ಸೇವಕ. ಸೊ ಇಲ್ಲಿ ಇಬ್ಬರು ಒಂದೇ ಮರದಲ್ಲಿ ಕೂತಿರುವಂತಹ 2 ಪಕ್ಷಿಗಳು, ಅವರ ಗುಣಗಳು ಒಂದೇ ಆಗಿರುತ್ತೆ. ದೇವರು ಮತ್ತು ಮನುಷ್ಯನ ಗುಣಗಳು ಒಂದೇ ಆಗಿರುತ್ತೆ, ಆದರೆ ನಾವು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ಒಬ್ಬ ಪ್ರಭು ಆಗ್ತಾರೆ, ಅಂದರೆ ನೋಡ್ತಾ ಇರೋ ಪಕ್ಷಿ ಏನಿದೆ ಅದು ಶ್ರೀಕೃಷ್ಣ ಪ್ರಭು ಆಗ್ತಾರೆ. ಹಣ್ಣು ತಿಂತಾ ಇರೋ ಪಕ್ಷಿ ಏನಿದೆ ಅದು ನಾವು ಸೇವಕರಾಗ್ತೀವಿ. ಜೀವಾತ್ಮವು ಈ ಸಂಬಂಧವನ್ನು ಮರೆತಿರುವುದೇ ಒಂದು ಮರದ ಮೇಲಿನಿಂದ ಇನ್ನೊಂದು ಮರಕ್ಕೆ ಅಥವಾ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾವಣೆ ಮಾಡುವುದಕ್ಕೆ ಕಾರಣ. ಸೊ ಯಾವಾಗ ನಾವು ಜೀವಾತ್ಮ ಮತ್ತು ನಮ್ಮ ಸಂಬಂಧ ಪರಮಾತ್ಮನ ಜೊತೆಗೆ ಮರೆತು ಹೋಗ್ತೀವೋ, ನಮ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ನಾವು ಯಾವಾಗ ಮರೆತು ಹೋಗ್ತೀವೋ ಆಗ ನಾವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಮತ್ತೆ
ಮುಂದುವರಿತಾ ಹೋಗ್ತೀವಿ. ಅಂದರೆ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಮುಂದುವರಿತಾ ಹೋಗುತ್ತೆ. ಹೇಗೆ ಪಕ್ಷಿ ಒಂದು ಹಣ್ಣನ್ನು ತಿಂದು ಇನ್ನೊಂದು ಮರಕ್ಕೆ ಹೇಗೆ ಎಗರಿ ಹೋಗುತ್ತೋ ಹಾಗೆ ಒಬ್ಬ ಮನುಷ್ಯ ಅವನ ಮತ್ತು ಶ್ರೀಕೃಷ್ಣನ ಸಂಬಂಧವನ್ನು ಮರೆತಾಗ ಅವನು ಬಂಧನಗಳಿಗೆ ಒಳಗಾಗಿ ಅವನ ಇಡೀ ದೇಹದ ಬದಲಾವಣೆಗಳನ್ನ ಹೊಂದಿ ಕೊನೆಗೆ ಅವನು ಸತ್ತ ಮೇಲೆ ಇನ್ನೊಂದು ದೇಹವನ್ನು ಸೇರ್ತಾ ಹೋಗ್ತಾನೆ. ಐಹಿಕ ದೇಹವೆನ್ನುವ ಮರದ ಮೇಲೆ ಜೀವಾತ್ಮವು ಬಹು ಕಷ್ಟಪಡುತ್ತದೆ. ಆದರೆ ಸ್ವ ಇಚ್ಛೆಯಿಂದ ಕೃಷ್ಣನಿಗೆ ಶರಣಾಗತನಾಗಿ ಅರ್ಜುನನು ಮಾರ್ಗದರ್ಶನವನ್ನು ಒಪ್ಪಿಕೊಂಡಂತೆ ಅದು ಇನ್ನೊಂದು ಪಕ್ಷಿಯನ್ನು ಪರಮಗುರು ಎಂದು ಒಪ್ಪಿಕೊಳ್ಳುತ್ತಲೇ ಅಧೀನ ಪಕ್ಷಿಯು ಎಲ್ಲ ದುಃಖದಿಂದ ಮುಕ್ತವಾಗುತ್ತದೆ. ಸೊ ನೆಕ್ಸ್ಟು ನಿಮಗೆ ಆ ಡೌಟ್ ಬಂದಿರ್ಬೋದು, ಯಾಕೆ ಇದನ್ನು ಮಾಡಬೇಕು ಅಂಥೇಳಿ, ಯಾಕೆ ನಾವು ಇನ್ನೊಂದು ದೇಹಕ್ಕೆ ಹೋಗಬೇಕು ಅಥವಾ ಪಕ್ಷಿ ಯಾಕೆ ಇನ್ನೊಂದು ಮರಕ್ಕೆ ಎಗರೋಗುತ್ತೆ ಅಂಥೇಳಿ. ಅದಕ್ಕೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾವಾಗ ನಾವು ಈ ಬಂಧನಗಳಿಂದ ಹೊರಗಡೆ ಬಂದು ಶ್ರೀಕೃಷ್ಣನಲ್ಲಿ ಶರಣಾಗ್ತೀವೋ ಆಗ ನಾವು ಇನ್ನೊಂದು ದೇಹಕ್ಕೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಅಂದರೆ ಶ್ರೀಕೃಷ್ಣನಿಗೆ ಮಾಡುವಂತಹ ಸೇವೆಯಿಂದ ನಾವು ಆಧ್ಯಾತ್ಮಿಕವಾಗಿ ಮುಂದೆ ಹೋಗ್ತೀವಿ. ಆಗ ನಾವು ಮತ್ತೊಂದು ದೇಹಕ್ಕೆ ಹೋಗೋ ಅವಶ್ಯಕತೆ ಬರೋದಿಲ್ಲ. ಮತ್ತು ನಾವು ಆಧ್ಯಾತ್ಮಿಕದ ಕಡೆಗೆ ಅಥವಾ ಕೃಷ್ಣನ ಲೋಕದ ಕಡೆಗೆ ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಅರ್ಜುನ ತನ್ನ ಪೂರ್ತಿ ಶರೀರವನ್ನು ಕೃಷ್ಣನಿಗೆ ಒಪ್ಪಿಸಿ ಶರಣಾಗತನಾಗಿ ನೀನು ನನ್ನ ಗುರುವಾಗು, ಮಾರ್ಗದರ್ಶನ ಮಾಡು, ಎಲ್ಲ ನೀನು ಹೇಳ್ದಂಗೆ ನಡಿಬೇಕು ಅಂತ ಯಾವಾಗ ಅರ್ಜುನ ಕೃಷ್ಣನಿಗೆ ಒಪ್ಪಿಸ್ಕೋತಾನೋ ಹಾಗೆ ನಾವು ಯಾವಾಗ ಸ್ವ ಇಚ್ಛೆಯಿಂದ ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಶರಣಾದಾಗ ಮಾತ್ರ ನಮಗೆ ಆಧ್ಯಾತ್ಮಿಕದ ದಾರಿ ಕಾಣಲಿಕ್ಕೆ ಸಾಧ್ಯ. ಮುಂಡಕ ಮತ್ತು ಶ್ವೇತಶತರ ಉಪನಿಷತ್ತಿನಲ್ಲಿ ಇದನ್ನು ದೃಢಪಡಿಸುತ್ತದೆ. 2 ಪಕ್ಷಿಗಳು ಒಂದೇ ಮರದ ಮೇಲಿದ್ದರೂ ಭಕ್ಷಿಸುತ್ತಿರುವ ಪಕ್ಷಿಯು ಮರದ ಫಲಗಳನ್ನು ಅನುಭವಿಸುವುದರಿಂದ ಆತಂಕ ಮತ್ತು ವಿಷಾದಗಳಿಂದ ತುಂಬಿದೆ. ಸೊ ಮತ್ತೆ ಮುಂದುವರಿತಾ ಹೋಗಿದೆ ಆ ಶ್ಲೋಕ, ಆ ಮೀನಿಂಗು. ಒಂದೇ ಮರದಲ್ಲಿ ಕೂತಿರೋ 2 ಪಕ್ಷಿಗಳಲ್ಲಿ ಒಂದು ಪಕ್ಷಿ ಭಕ್ಷಿಸುತ್ತಿರುವ ಪಕ್ಷಿ ಅಂದರೆ ಹಣ್ಣುಗಳನ್ನು ತಿಂತಾ ಇರೋ ಪಕ್ಷಿಗೆ 2 ಥರದ ಅನುಭವ ಆಗುತ್ತೆ. ಅಂದರೆ ಒಂದು ಸುಖ, ಒಂದು ದುಃಖ. ಅಂದರೆ ಒಂದು ತಿಂದ ಮೇಲೆ ಖಾಲಿ ಆಗುತ್ತೆ ಅಂತ ಒಂದು ಇನ್ನೊಂದು ತಿಂತಾ ಇರುವಾಗ ಕಹಿ ಇದ್ದರೆ ಅಥವಾ ಚೆನ್ನಾಗಿಲ್ಲದ್ರೆ ಅನ್ನೋದೊಂದು. ಅಂದರೆ 2 ಥರದ ಆತಂಕ ಮತ್ತು ವಿಷಾದ ಎರಡೂ ಕೂಡ ತಿಂತಾ ಇರೋ ಪಕ್ಷಿಗೆ ಇರುತ್ತೆ. ಆದರೆ ಹೇಗಾದರೂ ಅದು ಭಗವಂತನಾದ ತನ್ನ ಮಿತ್ರನತ್ತ ಮುಖ ಮಾಡಿದರೆ, ಭಗವಂತನ ಮಹಿಮೆಯನ್ನು ತಿಳಿದುಕೊಂಡರೆ ಕೂಡಲೇ ಕಷ್ಟಪಡುತ್ತಿರುವ ಪಕ್ಷಿಯು ಎಲ್ಲ ದುಃಖಗಳಿಂದ ಪಾರಾಗುತ್ತದೆ. ಸೊ ಯಾವಾಗ ಆ ಪಕ್ಷಿ ತಿನ್ನೋದನ್ನು ಬಿಟ್ಟು ಇನ್ನೊಂದು ಪಕ್ಷಿ ತನ್ನ ನೋಡ್ತಾ ಇರೋ ಪಕ್ಷಿನ ಅದು ನೋಡಿದರೆ ಆ ಪಕ್ಷಿಯ ಸಹಾಯದಿಂದ ಅವರು ಈ ಎಲ್ಲ ದುಃಖಗಳಿಂದ ಹೊರಗೆ ಹೋಗ್ಬೋದು ಅಂತ ಹೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದನ್ನು ನಮಗೆ ಹೇಳ್ತಾ ಇರೋದು, ಯಾವಾಗ ನಾವು ಈ ಬಂಧಗಳಿಂದ ಮುಕ್ತ ಆಗ್ತೀವೋ, ಶ್ರೀಕೃಷ್ಣನ ಕಡೆಗೆ ನಾವು ನೋಡ್ತೀವೋ, ಅವನಲ್ಲಿ ನಾವು ಯಾವಾಗ ಶರಣಾಗ್ತೀವೋ ಈ ಎಲ್ಲ ಥರದ ದುಃಖಗಳಿಂದ ನಾವು ಆತಂಕಗಳಿಂದ, ಭಯದಿಂದ, ಕೋಪ, ಕ್ರೋಧ ಇವುಗಳಿಂದ ಮುಕ್ತಿ ಹೊಂದ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅರ್ಜುನನು ಈಗ ತನ್ನ ನಿರಂತರ ಮಿತ್ರನಾದ ಕೃಷ್ಣನ ಕಡೆಗೆ ಮುಖ ಮಾಡಿದ್ದಾನೆ. ಅವನಿಂದ ಭಗವದ್ಗೀತೆಯನ್ನು ತಿಳಿದುಕೊಳ್ಳುತ್ತಿದ್ದಾನೆ. ಹೀಗೆ ಕೃಷ್ಣನಿಂದ ಕೇಳಿ ತಿಳಿದುಕೊಂಡು ಅವನು ಭಗವಂತನ ಮಹಾಮಹಿಮೆಯನ್ನು ಅರ್ಥ ಮಾಡಿಕೊಂಡು ಶೋಕದಿಂದ ಮುಕ್ತನಾಗಬಲ್ಲ. ಹೇಗೆ ಅರ್ಜುನ ತನ್ನ ಮಿತ್ರ ಕೃಷ್ಣನ ಕಡೆಗೆ ಮುಖ ಮಾಡಿ ನೀನು ನನಗೆ ಮಾರ್ಗದರ್ಶನ ಮಾಡು ಅಂತ ಹೇಳಿದಾಗ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಮಾರ್ಗದರ್ಶನ ಮಾಡ್ತಾರೆ. ಇದರಿಂದ ಶ್ರೀಕೃಷ್ಣನ ಮಹಾಮಹಿಮೆಗಳನ್ನು ತಿಳ್ಕೊಂಡು ಅರ್ಜುನ ಶೋಕದಿಂದ ಮುಕ್ತನಾಗ್ತಾನೆ. ಹೀಗೆ ನಾವು ಕೂಡ ಅವನಲ್ಲಿ ಶರಣಾಗೋದ್ರಿಂದ ಮುಕ್ತರಾಗಬಹುದು. ಇಲ್ಲಿ ಶರಣಾಗೋದು ಅಂತ ಅಂದರೆ ನಮ್ಮ ಕರ್ತವ್ಯಗಳನ್ನು ಬಿಟ್ಟು ಪೂರ್ತಿಯಾಗಿ ಶರಣಾಗೋದು ಅಂತಲ್ಲ. ಇಲ್ಲಿ ಅರ್ಜುನನಿಗೆ ಹೇಳ್ತಿರೋದು ಅಷ್ಟೇ, ಕ್ಷತ್ರಿಯನಾಗಿ ನಿನ್ನ ಕೆಲಸವನ್ನು ಮಾಡು, ಜೊತೆಗೆ ನೀನು ನನಗೆ ಶರಣಾಗು ಅಂಥೇಳಿ ಕೃಷ್ಣ ಹೇಳಿರೋದು ಹೊರತು ನಿನ್ನ ಎಲ್ಲ ಕೆಲಸವನ್ನು ಬಿಟ್ಟು ನನ್ನಲ್ಲಿ ಶರಣಾಗು ಅಂತ ಶ್ರೀಕೃಷ್ಣ ಎಲ್ಲೂ ಹೇಳಿಲ್ಲ. ವೃದ್ಧರಾದ ತನ್ನ ತಾತ ಮತ್ತು ತನ್ನ ಗುರುಗಳ ಶರೀರಗಳಲ್ಲಿ ಆಗುವ ಬದಲಾವಣೆಗಾಗಿ ಶೋಕಿಸಬಾರದೆಂದು ಭಗವಂತನು ಅರ್ಜುನನಿಗೆ ಬೋಧಿಸುತ್ತಾನೆ. ವಿಧ ವಿಧವಾದ ದೈಹಿಕ ಕ್ರಿಯೆಗಳ ಎಲ್ಲ ಪ್ರತಿಫಲಗಳಿಂದ ಒಮ್ಮೆಗೆ ಅವರು ಪರಿಶುದ್ಧರಾಗುವುದು ಸಾಧ್ಯವಾಗುವಂತೆ ಧಾರ್ಮಿಕ ಯುದ್ಧದಲ್ಲಿ ಅವರ ದೇಹಗಳನ್ನು ಕೊಲ್ಲಲು ಅವನು ಸಂತಸ ಪಡಬೇಕು. ಯಜ್ಞ ವೇದಿಕೆಯಲ್ಲಿ ಅಥವಾ ಯೋಗ್ಯವಾದ ಯುದ್ಧದಲ್ಲಿ ಪ್ರಾಣವನ್ನು ಒಪ್ಪಿಸುವವನು ಕೂಡಲೇ ದೈಹಿಕ ಕರ್ಮಬಲಗಳಿಂದ ಪರಿಶುದ್ಧನಾಗಿ ಉತ್ತಮ ಜೀವನದ ಹಂತಕ್ಕೆ ಏರುತ್ತಾನೆ. ಆದುದರಿಂದ ಅರ್ಜುನನ ಶೋಕಕ್ಕೆ ಕಾರಣವೇ ಇಲ್ಲ. ಮತ್ತೆ ಮತ್ತೆ ಶ್ರೀಕೃಷ್ಣ ಇಲ್ಲಿ ಒತ್ತಿ ಹೇಳಿದರೆ ನೀನು ಶೋಕ ಪಡೋದಕ್ಕೆ ಏನು ಕಾರಣನೇ ಇಲ್ಲ ಅಂಥೇಳಿ. ಅಂದರೆ ತನ್ನ ತಾತ ಭೀಷ್ಮ ವೃದ್ಧರಾಗಿದ್ದಾರೆ, ಮತ್ತು ದ್ರೋಣಾಚಾರ್ಯರು ಕೂಡ ತುಂಬ ವಯಸ್ಸಾಗಿದೆ. ಈಗ ನಾವು ಹೇಳಿ ಸ್ಟೇಜಸ್ ಏನು, ಒಂದು
ಬಾಲ್ಯ ಇರ್ಬೋದು ಅಥವಾ ಯೌವನ ಇರ್ಬೋದು ಮತ್ತು ವೃದ್ಧಾಪ್ಯ, ನಂತರ ದೇಹ ಕ್ಷೀಣಿಸಿ ಹೋಗುತ್ತೆ. ಸೊ ನಿನ್ನ ಗುರುಗಳಾಗಲಿ ಅಥವಾ ತಾತ ಆಗಲಿ ಆಲ್ರೆಡಿ ವೃದ್ಧಾಪ್ಯ ವಯಸ್ಸಿನಲ್ಲಿದ್ದಾರೆ. ಸೊ ಹಾಗಾಗಿ ಅವರಿಗೆ ನೀನು ಅವ್ರನ್ನ ಸಾಯಿಸೋದ್ರಿಂದ ಅವರು ಒಂದೇ ಸರಿಗೆ ಪರಿಶುದ್ಧರಾಗ್ತಾರೆ. ಅವರು ಮಾಡಿರುವಂತಹ ಒಳ್ಳೆಯ ಕೆಲಸಗಳಿಂದ ಅವರಿಗೆ ಈ ಪ್ರಪಂಚದ ಏನು ಇಲ್ಲಿ ಹೇಳಿದಾರಲ್ಲ, ಒಂದು ಲೈನ್ ಹೇಳಿದ್ದಾರೆ, ಒಂದು ನಿಮಿಷ, ದೈಹಿಕ ಕರ್ಮಫಲಗಳಿಂದ ಪರಿಶುದ್ಧನಾಗಿ, ಅಂದರೆ ಅವರು ಮಾಡಿರುವಂತಹ ಒಳ್ಳೆಯ ಕರ್ಮಗಳಿಂದ ಕೆಲಸಗಳಿಂದ ಅವರಿಗೆ ಈ ಲೋಕದಲ್ಲಿರುವಂತಹ ಒಂದು ಬಂಧನದಿಂದ ಹೊರಗೋಗಿ ಪರಿಶುದ್ಧರಾಗಿ ಅವರು ಇನ್ನೂ ಒಳ್ಳೆ ಆತ್ಮವನ್ನೇ ಪಡಿಬೋದು ಅಥವಾ ಒಳ್ಳೆ ದೇಹವನ್ನೇ ಪಡಿಬೋದು ಅಥವಾ ಕೃಷ್ಣನಲ್ಲೇ ಹೋಗ್ಬೋದು. ಹಾಗಾಗಿ ಒಳ್ಳೆ ಹಂತಕ್ಕೆ ಹೋಗ್ತಾರೆ ಹೊರತು ಅವರು ಸತ್ತು ಹೋಗೋದಿಲ್ಲ. ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಹಾಗಾಗಿ ನೀನು ಶೋಕ ಪಡೋದಕ್ಕೆ ಏನೂ ಕಾರಣನೇ ಇಲ್ಲ. ಆ್ಯಕ್ಚುಲಿ ನೀನು ಖುಷಿ ಪಡಬೇಕು ಅಂಥೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ನೀನು ಇಂತಹ ಯುದ್ಧ, ಧರ್ಮ ಯುದ್ಧದಲ್ಲಿ ಅವರನ್ನು ಸಾಯಿಸಿದರೆ ಅವ್ರಿಗೆ ಒಂದು ಒಳ್ಳೆಯ ಸ್ಟೇಜ್ ಆಫ್ ಲೈಫ್ ಸಿಗುತ್ತೆ. ಅಂದರೆ ಜೀವನದ ಹಂತದಲ್ಲಿ ಅವ್ರು ಇನ್ನೂ ಮುಂದಕ್ಕೆ ಹೋಗ್ತಾರೆ. ಅವರು ಆಧ್ಯಾತ್ಮಿಕವಾಗಿ ಅಥವಾ ಕೃಷ್ಣನ ಕಡೆಗೆ ಹೋಗೋದೇ ಆದರೆ ಅದು ಇನ್ನೂ ಮುಂದಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಧರ್ಮ ಯುದ್ಧದಲ್ಲಿ ಅವ್ರನ್ನ ಕೊಲ್ಲೋದ್ರಿಂದ ಒಳ್ಳೆಯದೇ ಆಗುತ್ತೆ, ಅವರಿಗೆ ಕೆಟ್ಟದಾಗೋದಿಲ್ಲ. ನೀನು ಹಂಗಾಗಿ ಶೋಕ ಪಡೋದ್ರಲ್ಲಿ ಏನೂ ಅರ್ಥನೇ ಇಲ್ಲ, ಕಾರಣನೇ ಇಲ್ಲ ಅಂಥೇಳಿ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಈ ಎರಡೂ ಶ್ಲೋಕದ ಒಂದು ಸಮರಿ ಮಾಡಿ ನಾವು ಹೇಳೋದಾದರೆ, ಒಂದು ಗಿಡದಲ್ಲಿ 2 ಪಕ್ಷಿ ಕೂತಿದೆ. ಆ ಪಕ್ಷಿಲಿ ಒಂದು ಹಣ್ಣನ್ನು ತಿಂತಿದೆ, ಒಂದು ಅವನನ್ನೇ ನೋಡ್ತಾ ಇದೆ. ಅವರಿಬ್ಬರು ಸ್ನೇಹಿತರೇ ಅಂತ ತಗೊಂಡ್ರೂ ಕೂಡ ಜೀವಾತ್ಮ ಮತ್ತು ಪರಮಾತ್ಮ, ಜೀವಾತ್ಮ ಯಾವಾಗಲೂ ಪರಮಾತ್ಮನ ಒಂದು ಅಂಶವೇ ಆಗಿರುತ್ತೆ. ಸೊ ಈ ಜೀವಾತ್ಮ ಈ ಪರಮಾತ್ಮನ ಸಂಬಂಧ ಏನು ಅನ್ನೋದನ್ನು ಮರ್ತು ಹೋಗಿರುತ್ತೆ. ಹಾಗಾಗಿ ಜೀವಾತ್ಮ ಯಾವಾಗ್ಲೂ ಈ ಬಂಧಗಳಲ್ಲಿ ಒಳಗಾಗಿರುತ್ತೆ. ಯಾವಾಗ ಆ ಬಂಧಗಳನ್ನು ಬಿಟ್ಟು ಶ್ರೀಕೃಷ್ಣನ ಕಡೆಗೆ ನೋಡ್ತಾನೋ ಆಗ ಅವನಿಗೆ ಒಂದು ಆಧ್ಯಾತ್ಮಿಕವಾದ ದಾರಿ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ನನ್ನಲ್ಲಿ ನೀನು ಶರಣಾಗು, ನಿನ್ನ ಕೆಲಸವನ್ನು ನೀನು ಮಾಡು, ಅವರನ್ನು ಕೊಲ್ಲು. ಇಂತಹ ಸಮಯದಲ್ಲಿ ನೀನು ಕೊಲ್ಲೋದ್ರಿಂದ ಅವರಿಗೆ ಒಳ್ಳೆಯದೇ ಆಗುತ್ತೆ ಅಂಥೇಳಿ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಹಾಗೆ ಯಾವ ಒಬ್ಬ ವ್ಯಕ್ತಿ ಪೂರ್ತಿ ತಿಳುವಳಿಕೆ ಮತ್ತು ಜ್ಞಾನ ಇರುತ್ತೋ ಅಂತಹ ವ್ಯಕ್ತಿ ಯಾವುದೇ ಒಂದು ವಿಷಯವನ್ನು, ವಸ್ತುವನ್ನು ಅಥವಾ ಪ್ರತಿಯೊಂದು ಕೆಲಸವನ್ನು ಒಳ್ಳೆಯ ರೀತಿಯಲ್ಲೇ ತಗೊಂಡು ಹೋಗ್ತಾರೆ, ಕೆಟ್ಟದನ್ನು ಮಾಡೋದಿಲ್ಲ. ಹಿಂಸೆಯಲ್ಲೂ ಕೂಡ ಅವರು ಒಳ್ಳೆಯದನ್ನೇ ಮಾಡ್ತಾರೆ ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಇದು ಇವತ್ತಿನ ಶ್ಲೋಕ. ಇಲ್ಲಿಗೆ ನಿಲ್ಲಿಸೋಣ. ಇನ್ನೊಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.